Okay. So I think Excel formulas, I think ಎಲ್ಲಾನು cover ಮಾಡಿದೆ ಅನ್ಸುತ್ತೆ. Let me share the syllabus now. So ನಿಮ್ಮ syllabus ನಲ್ಲಿ ಸ್ಕ್ರೀನ್ ಕಾಣಿಸ್ತಾ ಇದೆಯಲ್ಲ ನಿಮಗೆ? PDF ಸ್ಕ್ರೀನ್. ಇಲ್ಲ ಸರ್, ಇದು ಶೇರ್ ಆಗಿಲ್ಲ. ಇಲ್ಲ ಸರ್. ಎಸ್ ಸರ್. ಓಕೆ. ಇದರಲ್ಲಿ ಐ ಥಿಂಕ್ XIRR ರೇಟು SLN ಇದೆಲ್ಲಾನು ಐ ಥಿಂಕ್ ನಾನು ಮಾತಾಡಿದ್ದೀನಿ ಆಲ್ರೆಡಿ. ಇನ್ನು ನೆಕ್ಸ್ಟ್ ಕಾನ್ಸೆಪ್ಟ್ ನಿಮ್ಮ ಥರ್ಡ್ ಮಾಡಿಲ್ ಇರೋದು ಬಂದು ಮ್ಯಾನೇಜಿಂಗ್ ಪರ್ಸನಲ್ ಫೈನಾನ್ಸ್ ಯೂಸಿಂಗ್ ಮೈಕ್ರೋಸಾಫ್ಟ್ ಎಕ್ಸೆಲ್ ಅಂತ ಇದೆ. ಅದಾದ್ಮೇಲೆ ಅದು ಬ್ರಾಕೆಟ್ ಅಲ್ಲಿ ನಿಮ್ಗೆ ಫ್ಲೆಕ್ಸಿಬಲ್ ಬಡ್ಜೆಟ್, ಕ್ಯಾಶ್ ಬಡ್ಜೆಟ್, ಪ್ರೊಜೆಕ್ಟೆಡ್ ಪ್ರಾಫಿಟ್ ಅಂಡ್ ಲಾಸ್, ಅಕೌಂಟ್ ಅಂಡ್ ಬ್ಯಾಲೆನ್ಸ್ ಶೀಟ್ ಅಂತ ಕೊಟ್ಟಿದ್ದಾರೆ. ಈ ಫ್ಲೆಕ್ಸಿಬಲ್ ಬಡ್ಜೆಟ್, ಕ್ಯಾಶ್ ಬಡ್ಜೆಟ್, ಪ್ರೊಜೆಕ್ಟೆಡ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್, ಬ್ಯಾಲೆನ್ಸ್ ಶೀಟ್ ಸರ್ ಇವನ್ನೇನು ಎಕ್ಸೆಲ್ ಅಲ್ಲಿ ಪ್ರಿಪೇರ್ ಮಾಡ್ಬೇಕಾ ನಾವು? ಎಕ್ಸೆಲ್ ಅಲ್ಲಿ ಪ್ರಿಪೇರ್ ಮಾಡಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ಇಂದ ಯೋಚನೆ ಮಾಡೋದಾದ್ರೆ ನಿಮ್ಗೆ ಎರಡು ವಿಚಾರಗಳು ಚೆನ್ನಾಗಿ ತಲೆಯಲ್ಲಿರ್ಬೇಕು. ಒಂದು, ಇವುಗಳ ಬಗ್ಗೆ ಬೇಸಿಕ್ ಇನ್ಫಾರ್ಮೇಶನ್ ತಿಳ್ಕೊಂಡಿರ್ಬೇಕು. ಲೈಕ್ ಫ್ಲೆಕ್ಸಿಬಲ್ ಬಡ್ಜೆಟಿಂಗ್ ಅಂತ ಅಂದ್ರೆ ಏನು, ಏನಕ್ಕೋಸ್ಕರ ಪ್ರಿಪೇರ್ ಮಾಡ್ತಾರೆ, ಮತ್ತೆ ಯಾವ ರೀತಿ ಎಕ್ಸೆಲ್ ಅಲ್ಲಿ ಪ್ರಿಪೇರ್ ಮಾಡ್ತಾರೆ ಅಂತ ಒಂದು. ಹಾಗೆ ಕ್ಯಾಶ್ ಬಡ್ಜೆಟ್ ಅಂದ್ರೆ ಏನು, ಏನಕ್ಕೋಸ್ಕರ ಪ್ರಿಪೇರ್ ಮಾಡ್ತಾರೆ. Then how exactly these profit and loss account and balance sheet will going to be used in the prepared in the Excel sheet. ಪ್ರೆಸೆಂಟ್ ಸಿಚುವೇಶನ್ಗೆ ನೋಡೋದಾದ್ರೆ ನಿಮ್ಗೆ ಎಲ್ಲೂ ಸಹ ಇವಾಗ ನಿಮ್ಮ P&L ಅಕೌಂಟ್ ಆಗಿರ್ಲಿ, ಬ್ಯಾಲೆನ್ಸ್ ಶೀಟ್ ಆಗಿರ್ಲಿ ಯಾರು ಎಕ್ಸೆಲ್ ಅಲ್ಲಿ ಪ್ರಿಪೇರ್ ಮಾಡಲ್ಲ. ಮೆಜಾರಿಟಿ ಕೇಸಸ್ ಅಲ್ಲಿ ನಿಮ್ಗೆ ಎಲ್ಲರೂ ಇವಾಗ ಐ ಥಿಂಕ್ ನಾವು ಫಸ್ಟ್ ಮಾಡ್ಯೂಲ್ ಅಲ್ಲಿ ಮಾತಾಡ್ಬೇಕಾದಾಗ ಎಷ್ಟೊಂದು ಸಾಫ್ಟ್ವೇರ್ಸ್ ಗಳ ಬಗ್ಗೆ ಮಾತಾಡಿದ್ವಲ್ಲ, ಎಲ್ಲ ಆ ಸಾಫ್ಟ್ವೇರ್ಸ್ ಗಳನ್ನ ಯೂಸ್ ಮಾಡ್ಕೊಂಡು ಏನ್ ಮಾಡ್ತಾರೆ, ನಿಮ್ಮ ಒಂದು ಈ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಎಕ್ಸ್ಟ್ರಾಕ್ಟ್ ಮಾಡೋದಿರ್ಬೋದು, ಬ್ಯಾಂಕ್ ರಿಕನ್ಸಿಲೇಷನ್ ಸ್ಟೇಟ್ಮೆಂಟ್ ಎಕ್ಸ್ಟ್ರಾಕ್ಟ್ ಮಾಡೋದಿರ್ಬೋದು, ಕ್ಯಾಶ್ ಬಡ್ಜೆಟ್ ನ ಎಕ್ಸ್ಟ್ರಾಕ್ಟ್ ಮಾಡೋದಿರ್ಬೋದು, ಬ್ಯಾಲೆನ್ಸ್ ಶೀಟ್ ನ ಎಕ್ಸ್ಟ್ರಾಕ್ಟ್ ಮಾಡೋದಿರ್ಬೋದು, ಈ ತರ ಏನೋ ಕೆಲವೊಂದು ಸ್ಟೇಟ್ಮೆಂಟ್ಸ್ ಗಳನ್ನ ಥ್ರೂ ಟ್ಯಾಲಿ ಮುಖಾಂತರ ಅಥವಾ ಬೇರೆ ಬೇರೆ ಸಾಫ್ಟ್ವೇರ್ಸ್ ಗಳ ಮುಖಾಂತರ ಏನ್ ಮಾಡ್ತಾರೆ, ಎಕ್ಸ್ಟ್ರಾಕ್ಟ್ ಮಾಡ್ತಾರೆ. ಬಟ್ ಆದ್ರೆ ನಿಮ್ಮ ಸಿಲೆಬಸ್ ಅಲ್ಲಿ ಏನ್ ಮಾಡಿದ್ದಾನೆ ಅವನು, ಮ್ಯಾನೇಜಿಂಗ್ ಪರ್ಸನಲ್ ಫೈನಾನ್ಸ್ ಯೂಸಿಂಗ್ ಮೈಕ್ರೋಸಾಫ್ಟ್ ಎಕ್ಸೆಲ್ ಅಂತ ಕೊಟ್ಟಿದ್ದಾನೆ. ನಾವು ದ ಕ್ವಶನ್ ಏರಿಸ್, ನಾನು ಇನ್ ಮುಂದೆ ಸ್ಕ್ರೀನ್ ಶೇರ್ ಮಾಡೋದಕ್ಕೆ ಹೋಗಲ್ಲ, ಮೇ ಬಿ ಅನದರ್ 10-15 ಮಿನಿಟ್ಸ್ ಅಷ್ಟೇ ನಾನು ಇವತ್ತಿನ ಕ್ಲಾಸ್ ಅಲ್ಲಿ ನಿಮ್ಗೆ ಓವರ್ ವ್ಯೂ ಆಗಿ ಹೇಳ್ಬಿಡ್ತೀನಿ ವಾಟ್ ಎಕ್ಸಾಕ್ಟ್ಲಿ ದಟ್ ವಿ ವಿಲ್ ಗೋಯಿಂಗ್ ಟು ಡೂ ಇಟ್ ಹಿಯರ್ ಅಂತ. ಒಂದು ಅರ್ಥ ಮಾಡ್ಕೋಬೇಕು, ವಾಟ್ ಎಕ್ಸಾಕ್ಟ್ಲಿ ದಿಸ್ ಮ್ಯಾನೇಜಿಂಗ್ ಪರ್ಸನಲ್ ಫೈನಾನ್ಸ್ ಯೂಸಿಂಗ್ ಎಕ್ಸೆಲ್. ಫಸ್ಟ್ ಆಫ್ ಆಲ್ ಪರ್ಸನಲ್ ಫೈನಾನ್ಸ್ ಅಂತ ಅಂದ್ರೆ ಅರ್ಥ ಏನು? ನಾವು ಪರ್ಸನಲ್ ಫೈನಾನ್ಸ್ ಅಂತ ಅಂದ್ರೆ ನಾವು ಜನರಲ್ ಆಗಿ ನಾವು ಮಾತಾಡ್ಬೇಕಾದಾಗ ಆಸ್ ಎ ಇಂಡಿವಿಜುವಲ್ ಆಗಿ ನನಗೆ ಬರುವಂತಹ ಮಂತ್ಲಿ ಸ್ಯಾಲ್ರಿ ಇರ್ಬೋದು ಅಥವಾ ನನಗೆ ಬರುವಂತಹ ಆದಾಯ ಇರ್ಬೋದು, ಇದನ್ನ ಯಾವ ರೀತಿ ಮ್ಯಾನೇಜ್ ಮಾಡ್ತೀನಿ ಅನ್ನೋದನ್ನೇ ನಾವು ಪರ್ಸನಲ್ ಫೈನಾನ್ಸ್ ಅಂತ ಕರೆಯುವಂತ ಕಾನ್ಸೆಪ್ಟ್. ನಾವು ದ ಕ್ವಶನ್ ಹಿಯರ್ ಇಸ್ ಮ್ಯಾನೇಜಿಂಗ್ ಪರ್ಸನಲ್ ಫೈನಾನ್ಸ್ ಅಂತ ಯಾಕೆ ಹಾಕಿದ್ದಾರೆ? ಮ್ಯಾನೇಜಿಂಗ್ ಪರ್ಸನಲ್ ಫೈನಾನ್ಸ್ ಅಂತ ಅಂದ್ರೆ ನೀವು ನಿಮ್ಮ ಒಂದು ದಿನದ ಆದಾಯ ಇರ್ಬೋದು ಅಥವಾ ಮಂತ್ಲಿ ಇನ್ಕಮ್ ಇರ್ಬೋದು, ಇದನ್ನ ಯಾವ ರೀತಿ ಮ್ಯಾನೇಜ್ ಮಾಡ್ತೀರೋ ಅನ್ನೋದನ್ನೇ ನಿಮ್ಗೆ ಮ್ಯಾನೇಜಿಂಗ್ ಪರ್ಸನಲ್ ಫೈನಾನ್ಸ್ ಅಂತ ಕರೆಯೋದು. ಸರ್ ಅದನ್ನ ಹಾಗೆ ಮಾಡ್ಕೊಳ್ಬೋದಲ್ಲ ನೀವು ಮ್ಯಾನೇಜಿಂಗ್ ಪರ್ಸನಲ್ ಫೈನಾನ್ಸ್ ನ, ಅದಕ್ಕೆ ಯಾಕೆ ಯೂಸಿಂಗ್ ಎಕ್ಸೆಲ್ ಅಂತ ಕೊಟ್ಟಿದ್ದಾರೆ? ನಾವು ಯೂಸಿಂಗ್ ಎಕ್ಸೆಲ್ ಅಂತ ಕೊಟ್ಟಿರೋ ಉದ್ದೇಶ, ನೀವು ನಿಮ್ಮ ಒಂದು ಎಕ್ಸೆಲ್ ಶೀಟ್ ನ ಯೂಸ್ ಮಾಡ್ಕೊಂಡು ಅಥವಾ ಎಕ್ಸೆಲ್ ಶೀಟ್ ನ ಇಟ್ಕೊಂಡು ಯಾವ ರೀತಿ ನಿಮ್ಮ ಒಂದು ಫೈನಾನ್ಸ್ ಅನ್ನ ಮೇಂಟೈನ್ ಮಾಡ್ತೀರಾ. ಸರ್ ಇದ್ರ ಅವಶ್ಯಕತೆ ಇದೆಯಾ ಪರ್ಸನಲ್ ಫೈನಾನ್ಸ್ ಅನ್ನ ಎಕ್ಸೆಲ್ ಮುಖಾಂತರ ಇಟ್ಕೊಂಡು? ಸಿಂಪಲ್ ಲಾಜಿಕ್ ಹೇಳ್ಬೇಕು ಅಂದ್ರೆ ಏನು ಅಂತ ಅಂದ್ರೆ, ನಿಮ್ಗೆ ಎಲ್ಲಾ ದಿನದಲ್ಲೂ ನಿನಗೆ ಬರುವಂತ ಇನ್ಕಮ್, ಸೇ ಫಾರ್ ಎಕ್ಸಾಂಪಲ್ ನಾನು ಒಂದು ಪೆಟಿ ಶಾಪ್ ಇಟ್ಕೊಂಡಿದ್ದೀನಿ ಅಂತ ಅನ್ಕೊಳ್ಳಿ, ನನಗೆ ದಿನ ಬರುವಂತ ಇನ್ಕಮ್ ನಾನು ಡೈಲಿ ಎಷ್ಟು ಹೋಯ್ತು, ಎಷ್ಟು ಬಂದಿದೆ, ಎಷ್ಟು ಖರ್ಚಾಗಿದೆ, ಎಷ್ಟು ಲಾಭ ಉಳ್ಕೊಂಡಿದೆ, ಎಷ್ಟು ಸೇವಿಂಗ್ಸ್ ಮಾಡಿದೀನಿ, ಇದನ್ನೆಲ್ಲ ತಲೆಯಲ್ಲಿ ಇಟ್ಕೊಳಕ್ ಆಗದೆ ಇರೋದ್ರಿಂದ ಸೊ ನಾವ್ ಏನ್ ಮಾಡ್ತೀವಿ, ಒಂದು ಎಕ್ಸೆಲ್ ಶೀಟ್ ಅಲ್ಲಿ ಏನ್ ಮಾಡ್ತೀವಿ, ಒಂದು ಟೆಂಪ್ಲೇಟ್ ತರ ರೆಡಿ ಮಾಡ್ಕೊಳ್ತೀವಿ. ಅದು ಬರೀ ನನ್ನ ಇಂಡಿವಿಜುವಲ್ ಅಂತಾನೆ ಅಲ್ಲ, ನಿಮ್ಮ ವಾಟ್ ವಿ ಕಾಲ್ಡ್ ಆಸ್ ನಿಮ್ಮ ಓವರ್ ಆಲ್ ಮಂತ್ಲಿ ಬಡ್ಜೆಟ್ ಯಾವ ರೀತಿ ಇರಬೇಕು ಅನ್ನೋದಿರ್ಬೋದು. ನಿಮ್ಮ ಮಂತ್ಲಿ ಬಡ್ಜೆಟ್ ನಲ್ಲಿ ಜಸ್ಟ್ ಅ ಮಿನಿಟ್, ಒಂದೇ ನಿಮಿಷ ರೀ.
ಸಾರಿ, ಏನ್ ಹೇಳ್ತಾ ಇದೆ, ಸೊ ನಿಮ್ಮ ಒಂದು ಪರ್ಸನಲ್ ಫೈನಾನ್ಸ್ ಅಂದ್ರೆ ಬರೀ ನಾನೊಬ್ಬ ಇಂಡಿವಿಜುವಲ್ ಅಂತ ಮಾತಾಡಲ್ಲ. ಇಟ್ ಮೇ ಬಿ ನನ್ನ ಬೇರೆ ಬೇರೆ ಆಕ್ಟಿವಿಟೀಸ್ಗಳು ಏನೇನ್ ಮಾಡ್ತಿರ್ತೀನಿ ಎಲ್ಲದನ್ನು ಇಟ್ಕೊಂಡು ನಾನು ಏನ್ ಮಾಡ್ತೀನಿ, ಯೂಶುವಲ್ ಆಗಿ ನಾನು ನನ್ನ ಓವರ್ ಆಲ್ ನನ್ನ ಮನಿ ಟ್ರ್ಯಾಕರ್ನ ಏನ್ ಮಾಡ್ತೀನಿ, ಮೇಂಟೈನ್ ಮಾಡ್ತಾ ಹೋಗ್ತೀನಿ. ನಾನು ಒಂದು ಮಂತ್ಲಿ ಬಡ್ಜೆಟ್ ಇಟ್ಕೊಳ್ಬಹುದು. ಏನು ಮಂತ್ಲಿ ಬಡ್ಜೆಟ್ ಅಂತ ಅಂದ್ರೆ, ನನಗೆ ಎಲ್ಲೆಲ್ಲಿಂದ ಆದಾಯ ಬರ್ತಾ ಇದೆ, ನಾನು ಯಾವ್ಯಾವ ರೀತಿ ಎಕ್ಸ್ಪೆನ್ಸಸ್ನ ಇನ್ಕಮ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಫಾರ್ ಎಕ್ಸಾಂಪಲ್, ಇವಾಗ ನಾನು ನನಗೆ ಮಂತ್ಲಿ ಸ್ಯಾಲ್ರಿ ಬರ್ತಾ ಇದೆ ಒಂದು, ಮತ್ತೆಲ್ಲೋ ನಾನು ಒಂದ್ ಕಡೆ FD ಇಟ್ಟಿದ್ದೀನಿ, ಅದರಿಂದ ನನಗೇನೋ ಇಂಟ್ರೆಸ್ಟ್ ಬರ್ತಾ ಇದೆ. ನಾನು ಎಲ್ಲೋ ಒಂದ್ ಕಡೆ ಶೇರ್ಸ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ದೀನಿ, ನನಗೆ ಅದರಿಂದ ಏನೋ ಒಂದು ಡಿವಿಡೆಂಡ್ ಅಂತ ಬರ್ತಾ ಇದೆ. ಮತ್ತೆ ಯಾರೋ ಈ ಮಂತ್ ಅಲ್ಲಿ ನಂದು ಏನೋ ಬರ್ತಡೇ ಇತ್ತು, ನನ್ಗೆ ಯಾರೋ ಗಿಫ್ಟ್ ಕೊಟ್ಟಿದ್ದಾರೆ, ಇಟ್ ಮೇ ಬಿ ಲೈಕ್ ಕ್ಯಾಶ್ ಗಿಫ್ಟ್ ಆಗಿರ್ಬೋದು. ಮತ್ತೆ ಇನ್ನೊಂದು ಯಾವುದೋ ಒಂದು ನನಗೆ ಇನ್ಕಮ್ ರೀಫಂಡ್ ಆಗ್ತಾ ಇರ್ಬೋದು, ಲಾಸ್ಟ್ ಮಂತ್ ನ ಸೇವಿಂಗ್ಸ್ ಆಗಿರ್ಬೋದು. ಇವೆಲ್ಲವೂ ಸಹ ಏನಾಗುತ್ತೆ, ನಿಮ್ಮ ಮಂತ್ಲಿ ಇನ್ಕಮ್ ನೀನ್ ರೆಕಗ್ನೈಸ್ ಮಾಡೋದಾಗತ್ತೆ. ಇವೆಲ್ಲವೂ ಏನು, ನೀವ್ ಯಾವ ರೀತಿ ನಿಮ್ಮ ಹಣ ನಿಮ್ಗೆ ಆ ಮಂತ್ ಅಲ್ಲಿ ಬರುತ್ತೆ ಅನ್ನೋದು ಒಂದಾದ್ರೆ, ಹಾಗೇನೆ ನಿಮ್ಮ ಖರ್ಚು ಯಾವ ರೀತಿ ಇರುತ್ತೆ. ಇಟ್ ಮೇ ಬಿ ಲೈಕ್ ನೀವು ರೆಂಟ್ ಪೇ ಮಾಡೋದಿರ್ಬೋದು, ಅಥವಾ ನೀವು ಓನ್ ಹೌಸ್ ಆಗಿದ್ರೆ ನೀವು ಇನ್ಶೂರೆನ್ಸ್ ನ ಪೇ ಮಾಡೋದಿರ್ಬೋದು, ಮತ್ತೆ ನಿಮ್ಮ ವಾಟ್ ಯು ಕಾಲ್ಡ್ ಡೈಲಿ ಮಂತ್ಲಿ ಪೇಮೆಂಟ್ ಆಫ್ ಎಲೆಕ್ಟ್ರಿಸಿಟಿ ಇರ್ಬೋದು, ಗ್ಯಾಸ್ ಬಿಲ್ ಇರ್ಬೋದು, ವಾಟರ್ ಬಿಲ್ ಇರ್ಬೋದು, ಮತ್ತೆ ನಿಮ್ಮ ಫೋನ್ ರೀಚಾರ್ಜ್ ಇರ್ಬೋದು, ನಿಮ್ಮ ಏನೋ ಇಂಟರ್ನೆಟ್ ಕನೆಕ್ಟಿವಿಟಿ ಚಾರ್ಜಸ್ ಇರ್ಬೋದು, ಮತ್ತೆ ನಿಮ್ಮ ಮನೇಲಿ ಬೇಕಾಗಿರುವಂತಹ ಗ್ರಾಸರೀಸ್ ಇರ್ಬೋದು, ಪರ್ಸನಲ್ ಸಪ್ಲೈಸ್ ಇರ್ಬೋದು, ಕ್ಲೋತಿಂಗು, ಕ್ಲೀನಿಂಗು, ಎಜುಕೇಶನ್ಗೆ ಸಂಬಂಧಪಟ್ಟಂಗೆ, ನಿಮ್ಮ ಒಂದು ಈಟಿಂಗ್, ನಿಮ್ಮ ಫುಡ್ಗೆ ಸಂಬಂಧಪಟ್ಟಂಗೆ, ಮತ್ತೆ ನಿಮ್ಮ ಬೇರೆ ಬೇರೆ ಆಕ್ಟಿವಿಟೀಸ್ಗಳು ಇರ್ಬೋದು. ಈ ಎಲ್ಲವೂ ಏನು, ನಿಮ್ಮ ಆ ಮಂತ್ಲಿಲಿ ಆಗುವಂತ ಖರ್ಚುಗಳು ಅಥವಾ ನಿಮ್ಮ ಎಕ್ಸ್ಪೆಂಡಿಚರ್ ಅಂತ ನಾವೇನ್ ಕರಿತೀವಿ, ಈ ಎಕ್ಸ್ಪೆಂಡಿಚರ್ಗಳು ಅಂದ್ರೆ ಅರ್ಥ, ನಾವು ಒಂದ್ ಮಂತ್ ಅಲ್ಲೇ ನಾವು ಎಷ್ಟೊಂದು ನಾವು ಆದಾಯ ನೋಡ್ತೀವಿ, ಹಾಗೆ ಎಷ್ಟೊಂದು ಎಕ್ಸ್ಪೆಂಡಿಚರ್ ನ ನೋಡ್ತೀವಿ. ನಾವು ದ ಕ್ವಶನ್ ಹಿಯರ್ ಇಸ್, ನಾನು ಏನಾದ್ರೂ ಪ್ರಾಪರ್ ಆಗಿ ಮೇಂಟೈನ್ ಮಾಡ್ಲಿಲ್ಲ ಅಂತ ಅಂದ್ರೆ, ನಾನು ಪ್ರಾಪರ್ ಆಗಿ ನನ್ನ ಒಂದು ಓವರ್ ಆಲ್ ಇನ್ಕಮ್ ನ ನಾನು ಕರೆಕ್ಟ್ ಆಗಿ ಖರ್ಚು ಮಾಡ್ಲಿಲ್ಲ ಅಂತ ಅಂದ್ರೆ, ಸೊ ಫ್ಯೂಚರ್ ಐ ಮೇ ಫೇಸ್ ಸರ್ಟೆನ್ ಪ್ರಾಬ್ಲಮ್ಸ್. ಯಾಕೆ, ನಿಮ್ ಇನ್ಕಮ್ ಬರ್ತಾ ಇರೋದು 25,000 ಬರ್ತಾ ಇದೆ, ನಿಮ್ ಖರ್ಚು ಬಂದು 30,000 ಆಗ್ತಾ ಇದ್ರೆ ಏನಾಗುತ್ತೆ, ಆಬ್ವಿಯಸ್ಲಿ 5,000 ಶಾರ್ಟೇಜ್ ಆಗುತ್ತೆ. ಎಲ್ಲಿಂದ ತಗೊಂಡ್ ಬರ್ತೀರಾ 5,000 ಶಾರ್ಟೇಜ್ ಆಗುತ್ತೆ? ಸೊ ಇಟ್ ಮೇ ಬಿ ಡಿಫಿಕಲ್ಟ್ ಫಾರ್ ಯು ಟು ಮ್ಯಾನೇಜ್ ಯುವರ್ ಫೈನಾನ್ಸ್. ಇದೇ ಉದ್ದೇಶಕ್ಕೋಸ್ಕರನೇ ನೀವು ಯಾವಾಗ್ಲೂ ಕಂಪನೀಸ್ಗಳು ಯಾವ ರೀತಿ ಬಡ್ಜೆಟ್ ನ ಮೇಂಟೈನ್ ಮಾಡ್ತಾರೋ ಅದೇ ರೀತಿನೇನೆ, ಸೊ ಒಬ್ಬ ವ್ಯಕ್ತಿ, ಇಂಡಿವಿಜುವಲ್ ವ್ಯಕ್ತಿನೂ ಸಹ ಏನ್ ಮಾಡ್ಬೇಕಾಗತ್ತೆ, ಬಡ್ಜೆಟ್ ನ ಮೇಂಟೈನ್ ಮಾಡ್ಬೇಕಾಗತ್ತೆ. ಎಲ್ಲೋ ಒಂದ್ ಕಡೆ ನನಗೆ ಬರೀ ಒಂದೇ ಒಂದು ಆದಾಯ ಇದು. ಈಗ ಫಾರ್ ಎಕ್ಸಾಂಪಲ್, ಇವಾಗ ನನಗೆ ಬರೀ ಮಂತ್ಲಿ ಸ್ಯಾಲ್ರಿ ಬರುತ್ತಪ್ಪ, ನಾನು ಸ್ಯಾಲ್ರಿಗೆ ನಾನು ಏನ್ ಮಾಡ್ತೀನಿ, ರೆಂಟ್ ಕಟ್ಕೊಂಡು ಹೋಗ್ತೀನಿ, ಕರೆಂಟ್ ಬಿಲ್ಲು, ವಾಟರ್ ಬಿಲ್ಲು, ಗ್ಯಾಸ್ ಬಿಲ್ಲು, ಮತ್ತೆ ಮನೆಗೆ ತಿಂಗಳಿಗೆ ಮಂತ್ಲಿ ಸಾಮಾನು ಇಷ್ಟು ಬೇಕು ಅಂತ ತಗೊಂಡ್ ಬರ್ತೀನಿ. ಬರೀ ಇಷ್ಟೇ ಆಗ್ಬಿಟ್ಟಾಗ ನನಗೆ ಯಾವುದೇ ರೀತಿಯಾದಂತಹ ಪ್ರಿಪರೇಷನ್ ಬೇಕಾಗೋದಿಲ್ಲ. ಬಿಕಾಸ್ ಇದೆಲ್ಲ ತಲೆಲಿರುತ್ತೆ. ನನಗೆ 50,000 ರೂಪಾಯಿ ಸಂಬಳ ಬಂದ 50,000 ರೂಪಾಯಿ ಹಿಂಗೆ ಖರ್ಚಾಗುತ್ತೆ, 10,000 ರೂಪಾಯಿ ಉಳ್ಕೊಳ್ಳುತ್ತೆ ಅಂತ ಈಸಿಯಾಗಿ ಹೇಳ್ಬಿಡ್ತೀನಿ. ದ ಕ್ವಶನ್ ಹಿಯರ್ ಇಸ್, ವೆನ್ ಯು ಹ್ಯಾವ್ ಅ ವೆರೈಟೀಸ್ ಆಫ್ ಇನ್ಕಮ್ಸ್, ನಿಮ್ಗೆ ಬರುವಂತ ಆದಾಯಗಳು ವೆರೈಟಿ ಆಗಿ ನಿಮ್ಗೆ ಏನಾದ್ರು ಬರ್ತಾ ಇದ್ದಾಗ, ಸೊ ಯು ನೀಡ್ ಟು ಮೇಂಟೈನ್ ಸಮ್ ಫಾರ್ಮೆಟ್ ಆರ್ ಸಮ್ ಏನೋ ಸ್ಟೇಟ್ಮೆಂಟ್ ಆರ್ ವರ್ಕ್ಶೀಟ್ ನ ಏನ್ ಮಾಡ್ಬೇಕಾಗತ್ತೆ, ಮೇಂಟೈನ್ ಮಾಡ್ಬೇಕಾಗತ್ತೆ. ಸೊ ಈ ತರ ಮೇಂಟೈನ್ ಮಾಡೋದ್ರಿಂದ ಏನಾಗುತ್ತೆ, ಸೊ ನಿಮ್ಗೆ ಮಂತ್ಲಿ ಆಗುವಂತ ಎಕ್ಸ್ಪೆಂಡಿಚರ್ ಏನೇನು, ಮತ್ತೆ ನಾನು ಎಷ್ಟು ಸೇವಿಂಗ್ಸ್ ಮಾಡ್ತಾ ಇದ್ದೀನಿ, ಮತ್ತೆ ನೀವು ನೋಡಿದ ತಕ್ಷಣ ಏನ್ ಗೊತ್ತಾಗುತ್ತೆ, ಓಕೆ ಇನ್ನೂ ಸ್ವಲ್ಪ ಏನೋ ಸೇವಿಂಗ್ಸ್ ಮಾಡ್ಬೋದಾ, ಈ ಒಂದು ಯೋಚನೆಗಳು ಏನಾಗ್ತಾ ಹೋಗುತ್ತೆ, ಬರ್ತಾ ಹೋಗುತ್ತೆ. ವೆನ್ ಯು ಹ್ಯಾವ್ ಅ ಪ್ರಾಪರ್ ರೆಕಾರ್ಡ್ ಆನ್ ದ ಎಕ್ಸ್ಪೆನ್ಸಸ್ ದಟ್ ಯು ವಿಲ್ ಗೋ ಟು ಇನ್ಕಮ್. ಸರ್ ಇದೇನು ಬರೀ ಇಂಡಿವಿಜುವಲಿಗೆ ಮಾತ್ರನಾ? ಈವನ್ ಕಾಲೇಜಿಗೆ ಸಂಬಂಧಪಟ್ಟಂಗೆ, ಕಾಲೇಜಲ್ಲಿ ಸ್ಟೂಡೆಂಟ್ಸ್ಗಳಿಂದ ನಾವು ಫೀಸ್ನ ಕಲೆಕ್ಟ್ ಮಾಡ್ತೀವಿ, ಗೌರ್ಮೆಂಟ್ ಇಂದ ಏನೋ ಗ್ರಾಂಟ್ಸ್ ಬರುತ್ತೆ. ನಾವು ಇದಾದ್ಮೇಲೆ ನಿಮ್ಗೆ ಖರ್ಚುಗಳು, ಓಕೆ ಎಂಪ್ಲಾಯರ್ಸ್ಗಳಿಗೆ ಸ್ಯಾಲ್ರಿ ಕೊಡೋದಿರ್ಬೋದು, ಸ್ಟೂಡೆಂಟ್ಸ್ಗಳಿಗೆ ಸ್ಕಾಲರ್ಶಿಪ್ ಕೊಡೋದಿರ್ಬೋದು, ಮತ್ತೆ ಮೇಂಟೆನೆನ್ಸ್ಗೆ ಖರ್ಚುಗಳಾಗೋದಿರ್ಬೋದು. ಈ ತರ ಎಕ್ಸ್ಪೆಂಡಿಚರ್ಗಳು ಏನಾಗ್ತಾ ಹೋಗುತ್ತೆ, ಇನ್ಕರ್ ಆಗ್ತಾ ಹೋಗುತ್ತೆ. ಸೊ ಅಂದ್ರೆ ಅರ್ಥ ಏನು, ನಿಮ್ಮ ಒಂದು ಪರ್ಸನಲ್ ಆಗಿ ನಿಮ್ಮ ಒಂದು ಫೈನಾನ್ಸ್ ಅನ್ನೋದು ವೆರೈಟಿ ಆಫ್ ವೇಸ್ಗಳಲ್ಲಿ ಏನಾಗ್ತಾ ಹೋಗುತ್ತೆ, ಖರ್ಚುಗಳಾಗ್ತಾ ಹೋಗುತ್ತೆ. ಅದಕ್ಕೋಸ್ಕರ ಎಲ್ಲರೂ ಏನ್ ಮಾಡ್ತಾರೆ, ಯೂಶುವಲ್ ಆಗಿ ಒಂದು ಇನ್ಕಮ್ ಸ್ಟೇಟ್ಮೆಂಟ್ ಅಂತ ಏನ್ ಮಾಡ್ತಾರೆ, ದೇ ವಿಲ್ ಗೋನ್ ಟು ಪ್ರಿಪೇರ್ ದಟ್. ಈ ಇನ್ಕಮ್ ಸ್ಟೇಟ್ಮೆಂಟ್ ಅಲ್ಲಿ ಏನ್ ಮಾಡ್ತೀರಾ, ನಿಮ್ಗೆ ಬರುವಂತ ರೆವಿನ್ಯೂ ಏನೇನು, ಮತ್ತೆ ನಿಮ್ಗೆ ಆಗುವಂತ ಎಕ್ಸ್ಪೆಂಡಿಚರ್ ಏನೇನು, ಸೊ ಈ ಒಂದು ಸ್ಟೇಟ್ಮೆಂಟ್ ಅನ್ನ ಇಟ್ಕೊಂಡು ಏನ್ ಮಾಡ್ತೀರಾ, ಸೊ ನಿಮ್ಮ ಒಂದು ಓವರ್ ಆಲ್ ಫೈನಾನ್ಸ್ ನ ಯಾವ ರೀತಿ ಮ್ಯಾನೇಜ್ ಮಾಡಬೇಕು ಅಂತ ಏನ್ ಮಾಡ್ತೀರಾ, ನೋಡ್ತಾ ಹೋಗ್ತೀರಾ. ಸೊ ದಟ್ ಈಸ್ ವೇರ್ ದಿಸ್ ಕಾನ್ಸೆಪ್ಟ್ ಆಫ್ ಮ್ಯಾನೇಜಿಂಗ್ ದ ಪರ್ಸನಲ್ ಫೈನಾನ್ಸ್ ಯೂಸಿಂಗ್ ದ ಎಕ್ಸೆಲ್ ಶೀಟ್ ಅಂತ ಬರುವಂತದ್ದು.
ಇಷ್ಟೊತ್ತಂಗ ಮಾತಾಡಿದ್ದ ಮೇನ್ ಐಡಿಯಾಲಜಿ ಇದೆ. ಹೌ ಯು ವಿಲ್ ಗೋಯಿಂಗ್ ಟು ಮ್ಯಾನೇಜ್ ಯುವರ್ ಪರ್ಸನಲ್ ಫೈನಾನ್ಸ್ ಥ್ರೂ ಯೂಸಿಂಗ್ ದ ಮೈಕ್ರೋಸಾಫ್ಟ್ ಎಕ್ಸೆಲ್ ಅಂತ. ಬಟ್ ಇಲ್ಲಿ ನಾವು ಮಾತಾಡಬೇಕಾದಾಗ ಎಸ್ಪೆಷಲಿ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಇಂದ ವಿ ಆರ್ ನಾಟ್ ಕಾನ್ಸಂಟ್ರೇಟಿಂಗ್ ಆನ್ ಅವರ್ ಪರ್ಸನಲ್ ಫೈನಾನ್ಸ್. ಇವಾಗ ನಾನು ಏನು ಹೇಳಿದೆ, ಲೈಕ್ ಏನೋ ನಿಮ್ಮ ಮಂತ್ಲಿ ಇನ್ಕಮ್ಸ್ಗಳು ಏನೇನಿದೆ ಅಥವಾ ನಿಮ್ಮ ಒಂದು ಎಕ್ಸ್ಪೆಂಡಿಚರ್ಗಳು ಏನೇನಿದೆ ಅದನ್ನ ಯಾವ ರೀತಿ ಎಕ್ಸೆಲ್ ಪ್ರಿಪೇರ್ ಮಾಡಬೇಕು, ನಾವು ಅದ್ರ ಬಗ್ಗೆ ಏನು ಮಾತಾಡೋದಕ್ಕೆ ಹೋಗಲ್ಲ. ಬಟ್ ಅಟ್ಲಿ ನೆಕ್ಸ್ಟ್ ಕ್ಲಾಸಲ್ಲಿ ನಿಮ್ಗೆ ಅದೊಂದು ಟೆಂಪ್ಲೇಟ್ ತರ ತೋರಿಸ್ತೀನಿ ಯಾವ ರೀತಿ ಕಾಣಿಸುತ್ತೆ ನಿಮ್ಮ ಒಂದು ಎಕ್ಸೆಲ್ ಶೀಟ್ ಅಂತ. ಬಟ್ ವಿ ಆರ್ ಕಾನ್ಸಂಟ್ರೇಟಿಂಗ್ ಮಚ್ ಅಪಾನ್ other concepts which they have mentioned it in the syllabus, that is flexible budget, cash budget, projected profit and loss account, and then your balance sheet. ಹೋಪ್ ನಿಮಗೆ ಈ 4 ಕಾನ್ಸೆಪ್ಟ್ಸ್ಗಳನ್ನ ನಿಮ್ಮ ಪಿ ಯು ಸಿ ಇಂದನೂ ಎಲ್ಲ ಟೈಮಲ್ಲೂ ನೀವೇನು ಮಾಡಿದ್ದೀರಾ, ಓದಿದ್ದೀರಾ. ಸೊ ನಿಮ್ಗೆಲ್ಲರಿಗೂ ನೀಟಾಗಿ ಗೊತ್ತು ಇದೆ ಯಾವ ರೀತಿ ನಿಮ್ಮ ಒಂದು ಏನೋ ಅಕೌಂಟಿಂಗ್ ಆಸ್ಪೆಕ್ಟ್ಸ್ಗಳನ್ನ ಯಾವ ರೀತಿ ವರ್ಕ್ ಮಾಡಬೇಕು ಅನ್ನೋದೆಲ್ಲ ಗೊತ್ತಿದೆ ನಿಮಗೆ. ಹೋಪ್ ಅದನ್ನ ನಾನೇನೋ ನಿಮ್ಗೆ ಎಕ್ಸ್ಪ್ಲೈನ್ ಮಾಡುವಂಥ ಅವಶ್ಯಕತೆ ಇಲ್ಲ. ಬಿಕಾಸ್ ಐ ಥಿಂಕ್ ಪಿ ಯು ಸಿ ಇಂದನೂ ನೀವು ಓದ್ಕೊಂಡು ಬಂದಿದ್ದೀರಾ ಹೌ ಟು ಪ್ರಿಪೇರ್ ಅ ಫೈನಲ್ ಅಕೌಂಟ್ಸ್ ಅಂದ ತಕ್ಷಣನೇ ಸೊ ನಿಮ್ಗೆ ಗೊತ್ತಾಗೋದು ಲಿಸ್ಟ್ ಆಫ್ ಟ್ರಾನ್ಸಾಕ್ಷನ್ಸ್ ಕೊಟ್ಟಿರ್ತಾನೆ. ಆ ಟ್ರಾನ್ಸಾಕ್ಷನ್ಸ್ ಇಟ್ಕೊಂಡು ಏನು ಮಾಡ್ತೀರಾ, ಜರ್ನಲ್ ಎಂಟ್ರಿ ಪಾಸ್ ಮಾಡ್ತೀರಾ. ಜರ್ನಲ್ ಎಂಟ್ರಿ ಪಾಸ್ ಮಾಡಿದ್ಮೇಲೆ ಇಮಿಡಿಯೇಟಾಗಿ ಅದನ್ನ ಏನು ಮಾಡ್ತೀರಾ, ಲೆಡ್ಜರ್ಗೆ ಪೋಸ್ಟಿಂಗ್ ಮಾಡ್ತೀರಾ. ಲೆಡ್ಜರ್ ಪೋಸ್ಟಿಂಗ್ ಮಾಡಿದ ತಕ್ಷಣ ನೀವು ಒಂದು ಟ್ರಯಲ್ ಬ್ಯಾಲೆನ್ಸನ್ನು ಪ್ರಿಪೇರ್ ಮಾಡ್ತೀರಾ. ಟ್ರಯಲ್ ಬ್ಯಾಲೆನ್ಸನ್ನು ಪ್ರಿಪೇರ್ ಮಾಡಿದ ತಕ್ಷಣ ನೀವೇನು ಮಾಡ್ತೀರಾ, ಪಿ ಅಂಡ್ ಎಲ್ ಅಕೌಂಟು ಮತ್ತು ಬ್ಯಾಲೆನ್ಸ್ ಶೀಟ್ನ ಪ್ರಿಪೇರ್ ಮಾಡ್ತೀರಾ. ಸೊ ದಿಸ್ ಈಸ್ ಹೌ ಯೂಶುವಲಿ ನಿಮ್ಮ ಒಂದು ಫೈನಾನ್ಷಿಯಲ್ ಸ್ಟೇಟ್ಮೆಂಟನ್ನು ಅಥವಾ ಫೈನಲ್ ಅಕೌಂಟ್ಸನ್ನು ನೀವು ಪ್ರಿಪೇರ್ ಮಾಡೋ ರೀತಿ. ಸೊ ನಿಮ್ಮ ಸಿಲೆಬಸ್ ಅಲ್ಲಿ ದೇ ಹ್ಯಾವ್ ಮೆನ್ಷನ್ಡ್ ಓನ್ಲಿ ದ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಂಡ್ ದೆನ್ ದ ಬ್ಯಾಲೆನ್ಸ್ ಶೀಟ್. ಇದು ಎರಡನ್ನ ಮಾತ್ರ ಏನು ಮಾಡಿದಾನೆ ಅವನು ಮೆನ್ಷನ್ ಮಾಡಿದ್ದಾನೆ. ಸರ್ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಇಂದ ಹೆಂಗೆ ಕ್ವಶನ್ಸ್ಗಳು ಕೇಳ್ಬೋದು, ಮತ್ತೆ ನಾವು ಎಕ್ಸಾಮ್ ಅಲ್ಲಿ ಬರಿಬೇಕಾದಾಗ ಈ ತರ ಕ್ವಶನ್ಸ್ಗಳನ್ನ ಕೊಟ್ರೆ ಯಾವ ರೀತಿ ನಾವು ನಮ್ಮ ಒಂದು ಆನ್ಸರ್ಸ್ಗಳನ್ನ ಬರಿಬೇಕು. ಸೊ ಯೂಶಲಿ ಏನ್ ಮಾಡ್ಬೇಕಾಗುತ್ತೆ, ನೀವು ಎಕ್ಸಾಮ್ ಅಲ್ಲಿ ಲೈಕ್ ಹೌ ಟು ಪ್ರಿಪೇರ್ ಅ ಟ್ರಯಲ್ ಬ್ಯಾಲೆನ್ಸ್ ಆರ್ ಹೌ ಟು ಪ್ರಿಪೇರ್ ಅ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಯೂಸಿಂಗ್ ಎಕ್ಸೆಲ್ ಶೀಟ್ ಅಂತ ಕೊಟ್ಟಾಗ ಐ ಥಿಂಕ್ ನೀವು ಹೆಂಗೆ ನಿಮ್ಮ ಎಕ್ಸೆಲ್ ಫಾರ್ಮುಲಾಸ್ಗಳಿದ್ವಲ್ಲ, ಏನದು ಎಫ್ ವಿ, ಪಿ ವಿ, ಎನ್ ಪಿ ವಿ, ಪಿ ಎಮ್ ಟಿ, ಪಿ ಪಿ ಎಮ್ ಟಿ, ಇದೆಲ್ಲ ನಾನು ಸ್ಟೆಪ್ಸ್ ವೈಸ್ ಹೆಂಗೆ ಹೋಗ್ಬೇಕು ಅಂತ ಹೇಳಿದ್ನಲ್ಲ. ಸೊ ಸೇಮ್ ವೇ ನೀವೇನು ಮಾಡಬೇಕಾಗತ್ತೆ, ಇಲ್ಲೂ ಸಹ ನೀವು ಸ್ಟೆಪ್ ಬೈ ಸ್ಟೆಪ್ ಏನು ಮಾಡಬೇಕಾಗತ್ತೆ, ಬರಿಬೇಕಾಗತ್ತೆ. ಅದನ್ನ ನಾನು ಹೆಂಗೆ ಬರಿಬೇಕು ಅದನ್ನು ನಿಮಗೆ ನೆಕ್ಸ್ಟ್ ಕ್ಲಾಸಲ್ಲಿ ಹೇಳಿಕೊಡ್ತೀನಿ, ಯಾವ ರೀತಿ ನಿಮ್ಮ ಒಂದು ಆನ್ಸರ್ಸ್ನ ಸ್ಟೆಪ್ ಬೈ ಸ್ಟೆಪ್ ಬರಿಬೇಕು ವೆನ್ ದೇ ಆಸ್ಕ್ ಯು ಟು ಪ್ರಿಪೇರ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಯೂಸಿಂಗ್ ಎಕ್ಸೆಲ್ ಅಥವಾ ಪ್ರಿಪೇರ್ ಬ್ಯಾಲೆನ್ಸ್ ಶೀಟ್ ಯೂಸಿಂಗ್ ಎಕ್ಸೆಲ್ ಅಂತ ಕೇಳಿದಾಗ. ಅದ್ರ ಜೊತೆಗೆ ಇನ್ನೆರಡು ಕಾನ್ಸೆಪ್ಟ್ ಕೊಟ್ಟಿದ್ದಾನೆ, ಒಂದು ಕ್ಯಾಶ್ ಬಡ್ಜೆಟ್ ಅಂತೆ ಮತ್ತೆ ಇನ್ನೊಂದು ಒಂದು ಫ್ಲೆಕ್ಸಿಬಲ್ ಬಡ್ಜೆಟ್ ಅಂತ. ಸೊ ಯಾರಾದ್ರೂ ಆನ್ಸರ್ ಮಾಡೋಕ್ಕಾಗತ್ತಾ, ಕ್ಯಾಶ್ ಬಡ್ಜೆಟ್ ಅಂತ ಅಂದ್ರೆ ಏನು, ಫ್ಲೆಕ್ಸಿಬಲ್ ಬಡ್ಜೆಟ್ ಅಂತ ಅಂದ್ರೆ ಏನು ಅಂತ? ಏನಕ್ಕೋಸ್ಕರ ಕ್ಯಾಶ್ ಬಡ್ಜೆಟ್ ನ ಪ್ರಿಪೇರ್ ಮಾಡ್ತಾರೆ, ಏನಕ್ಕೋಸ್ಕರ ಫ್ಲೆಕ್ಸಿಬಲ್ ಬಡ್ಜೆಟ್ ನ ಪ್ರಿಪೇರ್ ಮಾಡ್ತಾರೆ, ಯಾರಾದ್ರೂ ಹೇಳಿ. ಎಸ್, ಎಸ್ ಕಾವ್ಯ. ಫ್ಲೆಕ್ಸಿಬಲ್ ಬಡ್ಜೆಟ್ ಅಂದ್ರೆ ಏನು, ಕ್ಯಾಶ್ ಬಡ್ಜೆಟ್ ಅಂತ ಅಂದ್ರೆ ಏನು? ಫ್ಲೆಕ್ಸಿಬಲ್ ಬಡ್ಜೆಟ್ ನ ಹೆಂಗ್ ಪ್ರಿಪೇರ್ ಮಾಡ್ತಾರೆ, ಕ್ಯಾಶ್ ಬಡ್ಜೆಟ್ ನ ಹೆಂಗ್ ಪ್ರಿಪೇರ್ ಮಾಡ್ತಾರೆ? ಸರ್, ಹಾ, ಕ್ಯಾಶ್ ಬಜೆಟ್ ಅಂತಂದ್ರೆ ನಮ್ದು ಇಷ್ಟು ಅಮೌಂಟ್ ಅಲ್ಲಿ ಇಷ್ಟು ಅಮೌಂಟ್ ಇರುತ್ತೆ, ಹೋದ್ ವರ್ಷದ ಏನ್ ಬಜೆಟ್ ಆಗುತ್ತೆ ಅದನ್ನ ಇಟ್ಕೊಂಡು ಇಷ್ಟು ಬಜೆಟ್ ಅಲ್ಲಿ ಯಾವ ತರ ಮಾಡ್ಬೇಕು ಅಂತ ಕ್ಯಾಶ್ ಬಜೆಟ್ ಮಾಡಿಟ್ಟಿರ್ತಾರೆ, ಇಷ್ಟು ಅಮೌಂಟ್ ಇದೆ ಅಂತ. ಫ್ಲೆಕ್ಸಿಬಲ್ ಅಂತಂದ್ರೆ ಮುಂದೆ ಏನಾದ್ರೂ ಸ್ವಲ್ಪ ಚೇಂಜಸ್ ಆಗುತ್ತೆ ಅಂದಾಗ ಮಾಡಿಟ್ಟಿರ್ತಾರೆ ಸರ್. ಫ್ಲೆಕ್ಸಿಬಲ್ ಆಗಿ ಅಂದ್ರೆ ವೇರಿಯೇಷನ್ ಆಗುತ್ತಲ್ಲ ಸರ್, ಏನಾದ್ರೂ ಮೆಟೀರಿಯಲ್ಸ್ ಗಳಲ್ಲಿ ಏನಾದ್ರೂ ಕಾಸ್ಟ್ ಜಾಸ್ತಿ ಆಗುತ್ತೆ ಅಂತ ಫ್ಲೆಕ್ಸಿಬಲ್ ಬಜೆಟ್ ಮಾಡಿಟ್ಟಿರ್ತಾರೆ ಸರ್. ನಿಮ್ಮ ಕ್ಯಾಶ್ ಬಡ್ಜೆಟ್ ನ ಪ್ರಿಪೇರ್ ಮಾಡುವಂತ ಇಂಟೆನ್ಷನ್ ಏನು ಅಂತ ಅಂದ್ರೆ ಓನ್ಲಿ ಟು ಚೆಕ್ ಯುವರ್ ಕ್ಯಾಶ್ ಇನ್ಫ್ಲೋ ಅಂಡ್ ದೆನ್ ದ ಔಟ್ಫ್ಲೋ ಆಫ್ ಯುವರ್ ಆರ್ಗನೈಸೇಷನ್. ನಿಮ್ಮ ಲಿಕ್ವಿಡಿಟಿ ಪೊಸಿಷನ್ ಯಾವ ರೀತಿ ಇದೆ ಅನ್ನೋದನ್ನ ಅನಲೈಸ್ ಮಾಡಬೇಕು ಅಂತ ಅಂದ್ರೆ ಸೊ ಯು ನೀಡ್ ಟು ಹ್ಯಾವ್ ದಿಸ್ ಕ್ಯಾಶ್ ಬಡ್ಜೆಟ್.
ಯೂಶಲಿ ಕ್ಯಾಶ್ ಬಡ್ಜೆಟ್ನ ನಾವೇನ್ ಮಾಡ್ತೀವಿ, ಮಂತ್ಲಿ ಏನ್ ಮಾಡ್ತೀವಿ, ಪ್ರಿಪೇರ್ ಮಾಡ್ತೀವಿ. ಯಾಕೆ ಕ್ಯಾಶ್ ಬಡ್ಜೆಟ್ನ ಪ್ರಿಪೇರ್ ಮಾಡ್ತೀವಿ? ಸೊ ಕ್ಯಾಶ್ ಬಡ್ಜೆಟ್ನ ಯಾಕೆ ಪ್ರಿಪೇರ್ ಮಾಡ್ತೀವಿ ಅಂತ ಅಂದ್ರೆ, ನಿಮ್ಮ ಕಂಪನಿಯಲ್ಲಿ ಬರುವಂತ ಆದಾಯ ಏನಾಗಿರುತ್ತೆ ಎಲ್ಲವೂ ಕ್ಯಾಶ್ ಇಂದ ಬರಲ್ಲ. ಎಸ್ ಸರ್. ಸೊ ಯಾಕೆ ಅಂತ ಅಂದ್ರೆ, ಬಿಕಾಸ್ ಮೆಜಾರಿಟಿ ಆಫ್ ದ ಕಂಪ್ನೀಸ್ ದೇ ವಿಲ್ ಗೋಯಿಂಗ್ ಟು ಡೂ ಇಟ್ ಇನ್ ಕ್ರೆಡಿಟ್ ಮುಖಾಂತರ ಏನ್ ಮಾಡ್ತಾರೆ, ಸೇಲ್ಸ್ ಮಾಡುವಂಥದ್ದು. ಇವತ್ತು ನೀವು ಒಂದು 15% ಕ್ಯಾಶ್ ಸೇಲ್ಸ್ ಆದ್ರೆ 85% ಏನಾಗಿರುತ್ತೆ, ಕ್ರೆಡಿಟ್ ಸೇಲ್ಸ್ ಇರುತ್ತೆ. ಸೊ ಅಂದ್ರೆ ಅರ್ಥ ಏನು, ನಿಮ್ಗೆ ನಿಮ್ಮ ಕ್ಯಾಶ್ ಪೊಸಿಷನ್ ಏನಾಗಲ್ಲ, ಇಮಿಡಿಯೇಟ್ ಆಗಿ ನೀವು ನಿಮ್ಮ ಒಂದು ಕ್ಯಾಶ್ ನ ಇಮಿಡಿಯೇಟ್ ಆಗಿ ಲಿಕ್ವಿಡ್ ಮಾಡ್ಕೊಳ್ಳೋದಕ್ಕಾಗಲ್ಲ. ಫಾರ್ ಎಕ್ಸಾಂಪಲ್, ನಾನು ಈಗ ಕಾವಿಂಗ್ಗೆ ನಾನು ಏನೋ ಒಂದು ಅಮೌಂಟ್ ಏನೋ ಒಂದು ಗೂಡ್ಸ್ ನ ಸೇಲ್ ಮಾಡಿರ್ತೀನಿ ಅಂತ ಅಂದ್ರೆ, ಸೊ ನಿಮ್ಗೆ ರಿಟರ್ನ್ ಬಂದು ಇಮಿಡಿಯೇಟ್ ಆಗಿ 50,000 ರೂಪಾಯಿ ನಾನು ಗೂಡ್ಸ್ ಸೇಲ್ ಮಾಡಿದ್ದೀನಿ ಅಂದ್ರೆ 50,000 ಫುಲ್ ನನಗೆ ಏನ್ ಕ್ಯಾಶ್ ಪೇ ಮಾಡಲ್ಲ ಅವರು. ಅವ್ರೇನ್ ಮಾಡ್ಬೋದು, ಒಂದು 15,000 ರೂಪಾಯಿ ಕ್ಯಾಶ್ ಪೇ ಮಾಡಿ 30 days ಕ್ರೆಡಿಟ್ ಪೀರಿಯಡ್ ಅಂತ ಏನ್ ಮಾಡ್ತಾರೆ, ತಗೊಳ್ತಾರೆ. ನಾವು 30 days ಕ್ರೆಡಿಟ್ ಪೀರಿಯಡ್ ತಗೊಂಡು ಆಮೇಲೆ ಏನ್ ಮಾಡ್ತಾರೆ, ರೀಪೇ ಮಾಡ್ತಾರೆ. ನಾವು ಈ ತರ ಮಾಡೋದ್ರಿಂದ ಏನಾಗುತ್ತೆ, ಸೊ ಒಂದು ನನ್ನ ಕಸ್ಟಮರ್ಸ್ಗಳು ಏನಾಗ್ತಾರೆ, ಲಾಂಗ್ ಟರ್ಮ್ ತನಕ ಉಳ್ಕೊಳ್ತಾರೆ ಅನ್ನೋ ಒಂದು ಉದ್ದೇಶನ ಏನ್ ಮಾಡ್ತಾರೆ, ಕ್ರೆಡಿಟ್ ಪೀರಿಯಡ್ ಕೊಡ್ತಾರೆ. ಈ ತರ ಟೈಮಲ್ಲಿ ಏನಾಗುತ್ತೆ, ನಿಮ್ಮ ಕ್ಯಾಶ್ ಫ್ಲೋ ಅಲ್ಲಿ ಏನಾಗ್ತಾ ಹೋಗುತ್ತೆ, ಬದಲಾವಣೆಗಳಾಗುತ್ತೆ. ಈಗ ಕಾವಿಂಗ್ ಏನ್ ಹೇಳ್ತಾರೆ, ಓಕೆ ಏಪ್ರಿಲ್ ಮಂತ್ ಅಲ್ಲಿ ಸೇಲ್ ಆಗಿದೆ, ಏಪ್ರಿಲ್ ಮಂತ್ ಅಲ್ಲಿ ಏನ್ ಮಾಡ್ತಾರೆ, 15,000 ರೂಪಾಯಿ ಪೇ ಮಾಡ್ತಾರೆ. ಅವ್ರು ಹೇಳ್ತಾರೆ ಏನಂತ, ಕಾವ್ಯ ಅವರು, ಸರ್ ನನಗೆ ಏಪ್ರಿಲ್ ಮಂತ್ ಅಲ್ಲಿ 15,000 ಕೊಡ್ತೀನಿ, ಮೇ ಜೂನ್ ಜುಲೈ ಈ 3 ತಿಂಗಳಲ್ಲಿ ನಾನು ಏನ್ ಮಾಡ್ತೀನಿ, ಸೊ ಬ್ಯಾಲೆನ್ಸ್ ಅನ್ನ 3 ಇನ್ಸ್ಟಾಲ್ಮೆಂಟ್ ಅಲ್ಲಿ ಕ್ಲಿಯರ್ ಮಾಡ್ತೀನಿ ಅಂತ ಹೇಳ್ತಾರೆ. ನಾವು ಈ ತರ ಹೇಳಿದಾಗ ಏನಾಗುತ್ತೆ, ನನ್ನ ಕ್ಯಾಶ್ ಇನ್ಫ್ಲೋ ಏನಾಗುತ್ತೆ, ಫಸ್ಟ್ ಮಂತ್ 15,000 ರೂಪಾಯಿ ಬರುತ್ತೆ. ಅದಾದ್ಮೇಲೆ ಇನ್ ಮಿಕ್ಕಿರೋ 35,000 ರೂಪಾಯಿನ, ಸೊ 35,000 ರೂಪಾಯಿನ ಎಷ್ಟು, ಫಾರ್ ಎಕ್ಸಾಂಪಲ್ ಒಂದು 11,000 ಹನ್ನಂಗೆ ಏನ್ ಮಾಡ್ತಾರೆ, 3 ಇನ್ಸ್ಟಾಲ್ಮೆಂಟ್ ಅಲ್ಲಿ ಕೊಡ್ತಾರೆ. ಸೊ ಅಲ್ಲಿಗೆ ಏನಾಗುತ್ತೆ, ನನ್ನ ಮಂತ್ಲಿ ನನ್ನ ಕ್ಯಾಶ್ ಇನ್ಫ್ಲೋ ಏನಾಗುತ್ತೆ, ಬದಲಾವಣೆ ಆಗುತ್ತೆ. ನಾವು ಕಂಪನೀಸ್ಗಳಲ್ಲಿ, ನಾನು ಬರೀ ಕಾವಿನ ಬಗ್ಗೆ ಮಾತ್ರ ಮಾತಾಡ್ತಾ ಇದ್ದೀನಿ ಇಲ್ಲಿ. ಅದೇ ಒಂದು ಕಂಪನಿ ಅಂತ ಅಂದ್ರೆ ಲಕ್ಷಾಂತರ ಜನ ಕಸ್ಟಮರ್ಸ್ಗಳು ಇರ್ತಾರೆ. ಇಂಥ ಸಿಚುವೇಶನ್ ಅಲ್ಲಿ ಏನಾಗುತ್ತೆ, ಕಂಪನಿಯ ಒಂದು ಲಿಕ್ವಿಡಿಟಿ ಪೊಸಿಷನ್ ಮಂತ್ಲಿ ಯಾವ ರೀತಿ ಬದಲಾವಣೆ ಆಗ್ತಾ ಇದೆ ಅನ್ನೋದನ್ನ ತಿಳ್ಕೊಳ್ಳೋದಕ್ಕೋಸ್ಕರ ಏನ್ ಮಾಡ್ತಾರೆ, ಕ್ಯಾಶ್ ಬಡ್ಜೆಟ್ ನ ಪ್ರಿಪೇರ್ ಮಾಡ್ತಾರೆ. ಈ ಕ್ಯಾಶ್ ಬಡ್ಜೆಟ್ ನ ಎಕ್ಸೆಲ್ ಅಲ್ಲಿ ಮಾಡೋದ್ರಿಂದ ಇಟ್ ವಿಲ್ ಬಿ ಮೋರ್ ಕಂಫರ್ಟಬಲ್ ಫಾರ್ ಯು ಟು ಅಂಡರ್ಸ್ಟ್ಯಾಂಡ್ ಹೌ ಎಕ್ಸಾಕ್ಟ್ಲಿ ದ ಲಿಕ್ವಿಡಿಟಿ ಪೊಸಿಷನ್ ವಿಚ್ ಇಸ್ ವೇರಿ ಬಿಟ್ವೀನ್ ದ ಮಂತ್ಸ್ ಅಂತ. ದಟ್ ಈಸ್ ದ ಒನ್ ಪಾಯಿಂಟ್. The second point is flexible budget. As Kavya mentioned, flexible budget ಬಂದು ಏನು ಅಂತ ಅಂದ್ರೆ, ನಿಮ್ಮ ಲೆವೆಲ್ ಆಫ್ ಔಟ್ಪುಟ್ ಅಲ್ಲಿ ಏನಾದ್ರೂ ಬದಲಾವಣೆ ಆದಾಗ, ನಿಮ್ಮ ಒಂದು ಲೆವೆಲ್ ಆಫ್ ಔಟ್ಪುಟ್ ಅಥವಾ ಲೆವೆಲ್ ಆಫ್ ಆಕ್ಟಿವಿಟಿಲಿ ಏನಾದ್ರೂ ಚೇಂಜಸ್ ಆದಾಗ ಯಾವ ರೀತಿ ಇಂಪ್ಯಾಕ್ಟ್ ಆಗುತ್ತೆ ಅನ್ನೋದನ್ನ ಸ್ಟಡಿ ಮಾಡೋದು. ಸೊ ಸಿಂಪಲ್ ಆಗಿ ಹೇಳ್ಬೇಕು ಅಂತ ಅಂದ್ರೆ, ಇವತ್ತು ಕಂಪನಿ ಬಂದು 50% ಕೆಪಾಸಿಟಿಲಿ ಏನಾಗ್ತಾ ಇದೆ, 50% ಕೆಪಾಸಿಟಿಲಿ ಏನಾಗ್ತಾ ಇದೆ, ರನ್ ಆಗ್ತಾ ಇದೆ ಕಂಪನಿ. ನಾವು ನಾಳೆ ದಿನ ಅಕಸ್ಮಾತ್ ಮಾರ್ಕೆಟ್ ಅಲ್ಲಿ ಡಿಮ್ಯಾಂಡ್ ಜಾಸ್ತಿ ಆಗಬಹುದು ಅಂತ ಅಂದಾಗ ನನ್ಗೆ ಎಷ್ಟು ದುಡ್ಡು ಬೇಕು ಅಂತ ಗೊತ್ತಾಗ್ಬೇಕಲ್ವಾ. ಈಗ ಅಕಸ್ಮಾತ್ ಇವಾಗ 50%ಗೆ 5,000 ಡಿಮ್ಯಾಂಡ್ ಇದೆ ಮಾರ್ಕೆಟ್ ಅಲ್ಲಿ. ನಾಳೆ ಅಕಸ್ಮಾತ್ ಏನಾದ್ರೂ ಇದು 10,000 ಡಿಮ್ಯಾಂಡ್ ಆಗುತ್ತೆ ಅಂತ ಅಂದಾಗ ನನ್ನ 50% ಕೆಪಾಸಿಟಿ ಏನಾಗುತ್ತೆ, ಇಮಿಡಿಯೇಟ್ ಆಗಿ 100% ಕೆಪಾಸಿಟಿ ಆಗುತ್ತೆ. ನಾವು 100% ಕೆಪಾಸಿಟಿ ಆದಾಗ ನನ್ನ ಒಂದು ರಿಕ್ವೈರ್ಮೆಂಟ್ ಆಫ್ ಫಂಡ್ ಎಷ್ಟು ಅಂತ ತಿಳ್ಕೊಳ್ಬೇಕಲ್ಲ. ಮತ್ತೆ ಆಗುವಂತ ಎಕ್ಸ್ಪೆಂಡಿಚರ್ ಮೇಲೆ ಯಾವ ರೀತಿ ಬದಲಾವಣೆ ಆಗುತ್ತೆ ಅಂತ ಗೊತ್ತಾಗ್ಬೇಕಲ್ಲ. ಸೊ ಅದಕ್ಕೋಸ್ಕರ ಏನ್ ಮಾಡ್ಬೇಕಾಗತ್ತೆ, ನಾವು ಈ ಒಂದು ಫ್ಲೆಕ್ಸಿಬಲ್ ಬಡ್ಜೆಟ್ ನ ಪ್ರಿಪೇರ್ ಮಾಡ್ಬೇಕಾಗತ್ತೆ. ಐ ಥಿಂಕ್ ನೀವೆಲ್ಲ ಡಿಗ್ರಿಲಿ ಓದಿರ್ತೀರಾ, ಮತ್ತೆ ಈವನ್ PGಲು ಓದಿದ್ದೀರಾ ಅಂತ ಅನ್ಸುತ್ತೆ. ಬಡ್ಜೆಟಿಂಗ್ ಮಾಡ್ಬೇಕಾದಾಗ ನಾವು ಫ್ಲೆಕ್ಸಿಬಲ್ ಬಡ್ಜೆಟ್ ನ ಪ್ರಿಪೇರ್ ಮಾಡಿ 60% ಲೆವೆಲ್ ಆಫ್ ಕೆಪಾಸಿಟಿ, 70% ಲೆವೆಲ್ ಆಫ್ ಕೆಪಾಸಿಟಿ, 80% ಲೆವೆಲ್ ಆಫ್ ಕೆಪಾಸಿಟಿ. ಸೊ ಯಾವ ರೀತಿ ನಿಮ್ಮ ಸೇಲ್ಸ್ ಮತ್ತೆ ನಿಮ್ಮ ಎಕ್ಸ್ಪೆಂಡಿಚರ್ಸ್ ಅಥವಾ ವೇರಿಯಬಲ್ ಕಾಸ್ಟ್ ಯಾವ ರೀತಿ ಬದಲಾವಣೆ ಆಗುತ್ತೆ ಅನ್ನೋದನ್ನ ನಾವು ಚೆಕ್ ಮಾಡಿದ್ವಿ. ಫಿಕ್ಸ್ಡ್ ಕಾಸ್ಟ್ ಕಾನ್ಸ್ಟೆಂಟ್ ಆಗಿರುತ್ತೆ, ವೇರಿಯಬಲ್ ಕಾಸ್ಟ್ ಅಲ್ಲಿ ಬದಲಾವಣೆ ಆಗುತ್ತೆ ಅನ್ನೋದನ್ನ ನೋಡಿದ್ವಿ. ನಾವು ಈ ತರ ಮಾಡೋದ್ರಿಂದ ಏನಾಗುತ್ತೆ, ಫಾರ್ ಎಕ್ಸಾಂಪಲ್ ಇವತ್ತು ನಾನು ಜುಲೈ ಮಂತ್ ಅಲ್ಲಿ ಇದ್ದೀನಿ, ನನ್ನ ಡಿಮ್ಯಾಂಡ್ ಬಂದು ಮಾರ್ಕೆಟ್ ಅಲ್ಲಿ 5,000 ಅಷ್ಟೇ ಇದೆ. ಸೊ ನಾಳೆ ದಿನ ಮಾರ್ಕೆಟ್ ಅಲ್ಲಿ 10,000 ಡಿಮ್ಯಾಂಡ್ ಆಗ್ಬೋದು. ಇವಾಗ ಇಮಿಡಿಯೇಟ್ ಆಗಿ ನನಗೆ ಏನ್ ಬೇಕು, ರಾ ಮೆಟೀರಿಯಲ್ ತರಿಸ್ಬೇಕು, ಲೇಬರರ್ಸ್ಗಳು ಜಾಸ್ತಿ ರೆಕ್ರೂಟ್ ಮಾಡ್ಕೊಳ್ಬೇಕು, ಮೆಷಿನರಿ ತರಿಸ್ಬೇಕು, ಫಿಕ್ಸ್ಡ್ ಅಸೆಟ್ಸ್ಗಳು ತರಿಸ್ಬೇಕು. ಈ ತರ ಇದ್ದಾಗ ನನಗೆ ಕ್ರೋರ್ಸ್ ಟುಗೆದರ್ ಆಫ್ ಇನ್ವೆಸ್ಟ್ಮೆಂಟ್ ಬೇಕಾಗತ್ತೆ. ನಾನು ಫ್ಯೂಚರ್ ನ ಎಸ್ಟಿಮೇಟ್ ಮಾಡ್ಕೊಂಡು ಇವತ್ತು ನಾನು ಪ್ರಿಪೇರ್ ಆಗೋದಕ್ಕೋಸ್ಕರ ನೀವೇನ್ ಮಾಡ್ಬೇಕಾಗತ್ತೆ, ಫ್ಲೆಕ್ಸಿಬಲ್ ಬಡ್ಜೆಟ್ ನ ಪ್ರಿಪೇರ್ ಮಾಡ್ಬೇಕಾಗತ್ತೆ. ಈ ಒಂದು ವಿಚಾರಗಳಿಗೋಸ್ಕರ ಏನ್ ಮಾಡ್ತಾರೆ, ಈ ಎಕ್ಸೆಲ್ ಅನ್ನ ಯೂಸ್ ಮಾಡ್ತಾರೆ ಟು ಪ್ರಿಪೇರ್ ಯುವರ್ ಫ್ಲೆಕ್ಸಿಬಲ್ ಬಡ್ಜೆಟ್. ವೆನ್ ಯು ಪ್ರಿಪೇರ್, ಆಟೋಮೆಟಿಕಲಿ ಯು ವಿಲ್ ಗೆಟ್ ಟು ನೋ. ಸೊ ಲೆವೆಲ್ ಆಫ್ ಕೆಪಾಸಿಟಿ 50% ಇಂದ 60% ಆದಾಗ ನನಗೆ ಇನ್ಕರ್ ಆಗುವಂತ ಕಾಸ್ಟ್ ಎಷ್ಟು,
ಅದೇ 60ರಿಂದ 70% ಆದಾಗ ನಿನಗಾಗುವಂತ ಅಥವಾ ಇನ್ಕರ್ ಆಗುವಂತ ಕಾಸ್ಟ್ ಎಷ್ಟು, ಈ ಒಂದು ಚೇಂಜಸ್ ಆಫ್ ಕಾಸ್ಟ್ ಏನಾಗ್ತಾ ಹೋಗುತ್ತೆ ಈಸಿಯಾಗಿ ಏನ್ ಮಾಡ್ಬೋದು ನೀವು, ಸೊ ರೆಕಗ್ನೈಸ್ ಮಾಡ್ಕೊಳ್ಬಹುದು. ಸೊ ಆ ಒಂದು ಉದ್ದೇಶಕ್ಕೋಸ್ಕರ ಏನ್ ಮಾಡ್ತೀರಾ, ಯು ವಿಲ್ ಗೋನ್ ಟು ಪ್ರಿಪೇರ್ ಅ ಫ್ಲೆಕ್ಸಿಬಲ್ ಬಡ್ಜೆಟ್, ದಟ್ ಟು ಇನ್ ದಿಸ್ ಮೈಕ್ರೋಸಾಫ್ಟ್ ಎಕ್ಸೆಲ್. ನಾ ಸೊ ಹಾಗಿದ್ರೆ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಇಂದ ಏನನ್ನ ನೋಡ್ತೀವಿ ಅಂತ ಅಂದ್ರೆ, ಯಾವ ರೀತಿ ಫ್ಲೆಕ್ಸಿಬಲ್ ಬಡ್ಜೆಟ್ ಅನ್ನ ಎಕ್ಸೆಲ್ ಶೀಟ್ ಅಲ್ಲಿ ತೋರಿಸ್ತಾರೆ, ಅಥವಾ ಎಕ್ಸೆಲ್ ಶೀಟ್ ಅಲ್ಲಿ ಯಾವ ರೀತಿ ಪ್ರಿಪೇರ್ ಮಾಡ್ತೀವಿ, ಹಾಗೆ ನಿಮ್ಮ ವಾಟ್ ಯು ಕಾಲ್ ಕ್ಯಾಶ್ ಬಡ್ಜೆಟ್ ನ ಹೇಗೆ ಪ್ರಿಪೇರ್ ಮಾಡ್ತೀರಾ, ಟ್ರಯಲ್ ಬ್ಯಾಲೆನ್ಸ್, P&L ಅಕೌಂಟ್ ಮತ್ತೆ ಬ್ಯಾಲೆನ್ಸ್ ಶೀಟ್ ಇವುಗಳನ್ನ ಯಾವ ರೀತಿ ಪ್ರಿಪೇರ್ ಮಾಡ್ತೀರಾ ಅಂತ ಜಸ್ಟ್ ಒಂದು ಟೆಂಪ್ಲೇಟ್ಸ್ ಗಳ ತರ ತೋರಿಸ್ತೀನಿ ಅಷ್ಟೇ. ನಾನು ಎಕ್ಸಾಕ್ಟ್ ಆಗಿ ನಿಮ್ಗೆ ಎಲ್ಲಾ ಕಾನ್ಸೆಪ್ಟ್ಸ್ ಗಳನ್ನು ನಿಮ್ಗೆ ಎಕ್ಸೆಲ್ ಅಲ್ಲಿ ಮಾಡಿ ತೋರಿಸಲ್ಲ, ಬಿಕಾಸ್ ನಿಮ್ಗೆ ಪ್ರಾಕ್ಟಿಕಲ್ಸ್ ಇಲ್ಲದೆ ಇರೋದ್ರಿಂದ ನಿಮ್ಗೆ ಪ್ರಾಕ್ಟಿಕಲ್ ವೈವಾಗಳು ಆತರ ಏನು ಬರಲ್ಲ. ಬಿಕಾಸ್ ಪ್ರಾಕ್ಟಿಕಲ್ ವೈವಾ ಇದ್ದಿದ್ರೆ ನಿಮ್ಗೆ ಏನ್ ಮಾಡ್ತಿದ್ರು ಅಂದ್ರೆ, ಒಂದು ಪ್ರಾಬ್ಲಮ್ ಕೊಟ್ಬಿಟ್ಟು ಲ್ಯಾಬ್ ಅಲ್ಲಿ ಕೂತ್ಕೊಂಡು ಸಿಸ್ಟಮ್ ಮುಂದೆ ನೀವೇನ್ ಮಾಡ್ಬೇಕಾಗತ್ತೆ, ಪ್ರಿಪೇರ್ ಮಾಡ್ಬಿಟ್ಟು ಔಟ್ಪುಟ್ ತೋರಿಸ್ಬೇಕಾಗತ್ತೆ, ಆ ರೀತಿ ಬೇಕಾಗಿತ್ತು. ಬಟ್ ಇವಾಗ ನಿಮ್ಗೆ ಆ ಒಂದು ಪ್ರಾಬ್ಲಮ್ ಇಲ್ಲದೆ ಇರೋದ್ರಿಂದ ಥಿಯರಿಟಿಕಲ್ ಆಗಿ ನಿಮ್ಗೆ ಯಾವ ರೀತಿ ಎಕ್ಸಾಮ್ ಅಲ್ಲಿ ಬರೀಬೇಕು, ಇಫ್ ದೇ ಹ್ಯಾವ್ ಆಸ್ಕ್ಡ್ ಫಾರ್ ಯು ಟು ರೈಟ್ ದೀಸ್ ಟೈಪ್ ಆಫ್ ಕ್ವಶನ್ಸ್ ಫಾರ್ 15 ಮಾರ್ಕ್ಸ್ಗೋ 12 ಮಾರ್ಕ್ಸ್ಗೋ ಕೇಳಿದಾಗ ಯಾವ ರೀತಿ ಆನ್ಸರ್ ಮಾಡಬೇಕು ಅಂತ, ಸೊ ನಾನು ನಿಮ್ಗೆ ನೆಕ್ಸ್ಟ್ ಕ್ಲಾಸಲ್ಲಿ ಅಂದ್ರೆ ನಾಳೆ ಕ್ಲಾಸಲ್ಲಿ ನಿಮ್ಗೆ ಹೇಳಿ ಕೊಡ್ತೀನಿ. ಓಕೆನಾ? ಹೋಪ್ ಇಸ್ ಇಟ್ ಫೈನ್? ಓಕೆ ಸರ್. ಸೊ ಇದು ಥಿಯರಿಟಿಕಲ್ ಆಗಿ ಇವತ್ತು. ನಾಳೆ ಕ್ಲಾಸಲ್ಲಿ ನಾನು ಈ 4 ನಾಳೆ ಒಂದೇ ಕ್ಲಾಸಲ್ಲಿ ನಿಮ್ಗೆ ಏನ್ ಮಾಡ್ಬಿಡ್ತೀನಿ, ಜಸ್ಟ್ ಓವರ್ ವ್ಯೂ ತರ ಹೇಳ್ಬಿಟ್ಟು ಸೊ ನಾಳೆ ಕ್ಲಾಸ್ ಕನ್ಕ್ಲೂಡ್ ಮಾಡ್ಬಿಡ್ತೀನಿ. ಅದಾದ್ಮೇಲೆ ವಿ ವಿಲ್ ಕಾನ್ಸಂಟ್ರೇಟ್ ಆನ್ ಥರ್ಡ್ ಸೆಮಿಸ್ಟರ್ಗೆ ಕಾನ್ಸಂಟ್ರೇಟ್ ಮಾಡೋಣ. ಸೊ ನಾಳೆಗೆ ನಿಮ್ಮ 4ನೇ ಸೆಮಿಸ್ಟರ್ ನ ವೈಂಡ್ ಅಪ್ ಮಾಡೋಣ. ಸೊ ಮೀನ್ ವೈಲ್ ಸೊ ಥರ್ಡ್ ಸೆಮಿಸ್ಟರ್ದು ನಿಮ್ದು ರಿವಿಷನ್ ಮತ್ತೆ ಎಕ್ಸಾಮ್ಸ್ ಮುಗಿದ್ಮೇಲೆ ನೆಕ್ಸ್ಟ್ ಇನ್ ಒಂದು ಮಾಡ್ಯೂಲ್ ತುಂಬಾ ಇಂಪಾರ್ಟೆಂಟ್ ಆಗಬೇಕಾಗತ್ತೆ. ಸೊ ಐ ಥಿಂಕ್ ಅದನ್ನ ನೀವೆಲ್ಲರೂ ಓದವಾಕಿದ್ದೀರಾ, ಯಾವುದು ಟ್ಯಾಲಿ. ಸೊ ನಿಮ್ಗೇನು ಅಷ್ಟೇನು ಪ್ರಾಬ್ಲಮ್ ಆಗಲ್ಲ ನಾನು ಹೇಳ್ಕೊಡೋದು. ಜಸ್ಟ್ ನಿಮ್ಗೆ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಇಂದ ಯಾವ್ಯಾವ ಕಾನ್ಸೆಪ್ಟ್ಸ್ಗಳನ್ನ ತಿಳ್ಕೊಂಡಿರ್ಬೇಕು, ಯಾವ ರೀತಿ ಟ್ಯಾಲಿ ERP-ಲಿ ವರ್ಕ್ ಮಾಡಬೇಕು ಅನ್ನೋದನ್ನ ನಾನು ನಿಮ್ಗೆ ಹೇಳಿಕೊಡ್ತೀನಿ ಆಫ್ಟರ್ ದ ಥರ್ಡ್ ಸೆಮಿಸ್ಟರ್ ಎಕ್ಸಾಮಿನೇಷನ್. Okay? Okay, sir. Okay, fine. So then I'll stop recording now. Attendance ತಗೊಳ್ತೀನಿ, attendance ಹೇಳಿ.